ಎಲ್ರಿಗೂ ನಮಸ್ಕಾರ. ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಒಂದು ಸಾಂಪ್ರದಾಯಿಕ ರೆಸಿಪಿ, ಮರ್ವಾಯಿ ಪುಂಡಿ ಅಂತ. ತುಳುನಾಡಿನಲ್ಲಿ ಇದನ್ನು ಬಹಳ ಹಿಂದಿನ ಕಾಲದಿಂದ ಇದನ್ನು ಮಾಡ್ತಾ ಬಂದಿದ್ದಾರೆ. ಬನ್ನಿ ನೋಡೋಣ ಮರ್ವಾಯಿ ಪುಂಡಿ ಹೇಗೆ ಮಾಡೋದಂತ. ನಾನಿಲ್ಲಿ ಮರ್ವಾಯಿ ತಗೊಂಡಿದ್ದೇನೆ. ಇದನ್ನು 4-5 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ. ನಂತರ ಇದನ್ನು ಹೀಗೆ ಕಟ್ ಮಾಡಿ ತಗೊಂಡಿದ್ದೇನೆ. ನಾನಿಲ್ಲಿ ಕುಚ್ಚಲಕ್ಕಿನ ತಗೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ 3-4 ಸಲ ತೊಳಿಬೇಕು. ತೊಳೆದಾದ ನಂತರ ಇದಕ್ಕೆ ಪುನಃ ನೀರು ಹಾಕಿ ಒಂದು 3 ಗಂಟೆಯಾದರೂ ನೆನೆ ಹಾಕಿ ಇಡಬೇಕು. ಈಗ ಇದನ್ನು ನೆನೆಯಲಿಕ್ಕೆ ಸೈಡಲ್ಲಿ ಇಡುವ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. 2 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1 ಚಿಕ್ಕ ಚಮಚ ಜೀರಿಗೆ, 5 ಕಾಳುಮೆಣಸು, 1 ಚಿಟಿಕೆಯಷ್ಟು ಮೆಂತೆ, 6-7 ಕೆಂಪು ಮೆಣಸು. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದು ಆಯಿತು. ಇದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕುವ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, 5-6 ಬೆಳ್ಳುಳ್ಳಿ, 1 ಚಿಕ್ಕ ಕಪ್ನಲ್ಲಿ ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ರೆಡಿ ಆಯಿತು. ಈಗ 3 ಗಂಟೆಯ ನಂತರ ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಕೂಡ ಹಾಕ್ತಾ ಇದ್ದೇನೆ. ಇದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ಬೇಕಾದರೆ ಹಾಕಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ರುಬ್ಕೋಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೇನೆ. ಹೀಗೆಯೇ ಎಲ್ಲ ಅಕ್ಕಿನ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು. ನೋಡಿ, ಗಟ್ಟಿಯಾಗಿ ಇರಬೇಕು. ಇದನ್ನು ಪುಂಡಿ ಮಾಡಲಿಕ್ಕೆ ಉಂಟು. ನೋಡಿ, ಇದು ಸ್ವಲ್ಪ ನೀರಾದರೆ ಇದನ್ನು ಪುನಃ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಗಟ್ಟಿಯಾದ ನಂತರ ಪುಂಡಿ ಮಾಡಬಹುದು. ನೋಡಿ, ಹೀಗೆ ಚಿಕ್ಕ ಚಿಕ್ಕ ಪುಂಡಿ ಮಾಡಿ ಇಟ್ಕೊಳ್ತೇನೆ. ಮರ್ವಾಯಿ ಪುಂಡಿಗೆ ಹೀಗೆ ಚಿಕ್ಕ ಚಿಕ್ಕ ಪುಂಡಿ ಮಾಡಿದರೆ ಒಳ್ಳೆಯದಾಗ್ತದೆ. ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ತಗೋಬೇಕು. ನಂತರ ನಾನಿಲ್ಲಿ ಸ್ಟೀಮ್ ಮಾಡುವ. ಇದನ್ನು ನಾನಿಲ್ಲಿ ನೀರು ಕುದಿಯಲಿಕ್ಕೆ ಇಟ್ಟಿದ್ದೆ. ಈಗ ಎಲ್ಲ ಪುಂಡಿನ ಇದರಲ್ಲಿ ಇಡ್ತಾ ಇದ್ದೇನೆ. ಒಂದು 20 ನಿಮಿಷ ಮುಚ್ಚಳ ಇಟ್ಟು ಇದನ್ನು ಸ್ಟೀಮ್ ಮಾಡಬೇಕು. ನೋಡಿ, 20 ನಿಮಿಷದ ನಂತರ ಪುಂಡಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಬಾಣಲೆಗೆ 2 ದೊಡ್ಡ ಚಮಚದಲ್ಲಿ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಚಿಕ್ಕ ಚಮಚ ಸಾಸಿವೆ, 3 ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಕಾಯಿಸಬೇಕು. ನಂತರ ಇದಕ್ಕೆ ನಾನಿಲ್ಲಿ 1 ಚಿಕ್ಕ ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಂಥ ಮರ್ವಾಯಿನ ಹಾಕಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಕು. ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ಒಂದು 5 ನಿಮಿಷದ ನಂತರ ನೋಡಿ, ಮರ್ವಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕುವ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದೆ. ಎಷ್ಟು ತೆಳು ಬೇಕು ಅಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕು. ಯಾಕೆಂದರೆ ಇದಕ್ಕೆ ಪುಂಡಿ ಹಾಕಲಿಕ್ಕೆ ಉಂಟು. ಸ್ವಲ್ಪ ನೀರೇ ಇಡಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಪುನಃ ಸೇರಿಸಿದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದರಲ್ಲಿ ಈಗ ಮುಚ್ಚಳ ಇಟ್ಟು ಸರಿಯಾಗಿ ಕುದಿ ಬರಬೇಕು. ನೋಡಿ, ಈಗ ಮಸಾಲೆಯಲ್ಲಿ ಚೆನ್ನಾಗಿ ಕುದಿ ಬಂತು. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ಬೇಯಿಸಿಟ್ಟಂಥ ಪುಂಡಿನ ಹಾಕ್ತಾ ಇದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಚೆನ್ನಾಗಿ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಇಡಬೇಕು. ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಇದನ್ನು ಕುದಿಲಿಕ್ಕೆ ಇಟ್ಟೆ. ನೋಡಿ, ತುಳುನಾಡಿನ ಟೇಸ್ಟಿ ಮರ್ವಾಯಿ ಪುಂಡಿ ರೆಡಿ ಆಯಿತು. ಇದನ್ನು ಸ್ವಲ್ಪ ನೀರಾಗಿ ಇಟ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಇದು ನಂತರ ಗ್ಯಾಸ್ ಆಫ್ ಮಾಡಿದ ನಂತರ ಇದು ಪುಂಡಿ ನೀರನ್ನು ಹೀರ್ಕೊಳ್ತದೆ. ನೋಡಿ, ಈಗ ಇದು ಸ್ವಲ್ಪ ದಪ್ಪ ಆಯಿತು. ಈಗ ಇದನ್ನು ಸರ್ವ್ ಮಾಡುವ. ಮರ್ವಾಯಿ ಪುಂಡಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ.
ಇದನ್ನು ನೀವು ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.